सभी को नमस्कार बच्चों। कैसे हैं आप? आपकी पढ़ाई कैसे चल रही है? अच्छा, हिंदी वल्लरी छठी कक्षा तृतीय भाषा हिंदी में आप सभी लोगों को मैं स्वागत करता हूँ। ಮಕ್ಕಳೇ, ಇವತ್ತು ನಾವು ಒಂದು ಸುಂದರವಾದಂತಹ ಪಾಠದೊಂದಿಗೆ ನಾನು ಇಲ್ಲಿ ಬಂದಿದ್ದೇನೆ. ಮೊದಲಿಗೆ ಈ ಪಾಠವನ್ನು ಅಭ್ಯಾಸ ಮಾಡೋಕ್ಕಿಂತ ಮುಂಚಿತವಾಗಿ ನಾವು ಮೊದಲಿಗೆ ಏನಪ್ಪ ಅಂದರೆ ಒಂದು ಆ್ಯಕ್ಟಿವಿಟಿಯನ್ನು ಮಾಡೋಣ. ನೋಡಿ ಮಕ್ಕಳೇ, ಇನ್ಕಾ ನಾಮ್ ಬತಾಯಿಯೇ. ಇಲ್ಲಿ ನಿಮಗೆ ಕೆಲ ಚಿತ್ರಗಳು ಕಾಣ್ತಾ ಇದ್ದಾವೆ. ಈ ಚಿತ್ರಗಳ ಹೆಸರನ್ನು ಏನು ಅಂಥೇಳಿ ತಾವು ಗುರುತಿಸಿ ಹೇಳಿ. ಮೊದಲನೇ ಇಲ್ಲಿ 6 ಚಿತ್ರಗಳಿದ್ದಾವೆ. ಈ 6 ಚಿತ್ರಗಳನ್ನು ಕೂಡ ಸರಿಯಾಗಿ ಗುರುತಿಸಿ ಹಿಂದಿಯಲ್ಲಿ ಅದರ ಹೆಸರನ್ನು ಹೇಳಬೇಕು ಮಕ್ಕಳ. ಹೇಳ್ತಿರ್ತಾನೆ. ಹಾಗಾದರೆ ಮೊದಲನೇ ಚಿತ್ರದ ಹೆಸರು ಏನು ಅಂತ ಹೇಳಿ. ಹಾಂ, ಸೂಪರ್ ಮಕ್ಕಳ, ತುಂಬ ಚೆನ್ನಾಗಿಯೇ ಹೇಳಿದ್ರಿ ನೀವು, ತೋತಾ. ಹಾಂ, ಹಾಗಾದರೆ ಅದೇ ರೀತಿ ಎರಡನೆಯ ಚಿತ್ರದ ಹೆಸರು ಕೂಡ ನೀವು ಹೇಳಬೇಕು ಮಕ್ಕಳ. ಹಾಂ, ಹೇಳಿ ನೋಡೋಣ. ಹಾಂ ಹಾಂ ಹಾಂ, ಹೇಳಪ್ಪ ನೀನೇ. ಹಾಂ, ಹೇಳು. ಹಾಂ, ಶಬಾಷ್. ಕೋಯಲ್. ಕೋಯಲ್ ಅಂದರೆ ಕೋಗಿಲೆ, ತೋತಾ ಅಂದರೆ ಗಿಣಿ. ಹಾಗದೇ ರೀತಿ ಈಗ ಮೂರನೇ ಚಿತ್ರವನ್ನು ಹೇಳಿ ನೋಡು ಮಕ್ಕಳ. ಹಾಂ, ಕಬೂತರ್. ಕಬೂತರ್ ಅಂದರೆ ಪಾರಿವಾಳ. ಸೂಪರ್ ಮಕ್ಕಳ. ಈ ಒಂದು ಚಟುವಟಿಕೆಗಳಲ್ಲಿ ತುಂಬ ಆಸಕ್ತಿಯಿಂದ ತಾವುಗಳು ಭಾಗವಹಿಸ್ತಾ ಇದ್ದಾರೆ. ಹಾಗಾದ್ರೆ ಅದೇ ರೀತಿ ಇನ್ನೊಂದು ಚಿತ್ರ ಇದೆ ನೋಡಿ, ಅದನ್ನು ಹೇಳಿ. ಹಾಂ, ಮುರ್ಗ. ಮುರ್ಗ ಅಂದ್ರೇನು? ಹುಂಜ. ಸೂಪರ್ ಸೂಪರ್, ಶಬಾಷ್. ನೆಕ್ಸ್ಟು ಈ ಚಿತ್ರ ಏನು ಹೇಳಿ. ಹಾಂ, ಕವ್ವ. ವೆರಿ ನೈಸ್, ತುಂಬ ಚೆನ್ನಾಗಿ ಭಾಗವಹಿಸ್ತಾ ಇದ್ರಪ್ಪ. ಅದೇ ರೀತಿ ಕೊನೆಯ ಚಿತ್ರ ಇದು ನೋಡಿ, ನೋಡ್ತಿದ್ದಂತೆ ನಿಮಗೆಲ್ಲರೂ ಗೊತ್ತಾಗ್ತಾ ಇದೆ, ಹೌದಲ್ವಾ? ಹಾಂ, ಹೇಳಿ ಈ ಚಿತ್ರ ಯಾವುದು ಹೇಳಿಪ್ಪ ನೋಡೋಣ. ಹಾಂ ಹಾಂ, ಶಬಾ, ತುಂಬ ಚೆನ್ನಾಗಿ. ಮೋರ್ ಅಂದರೆ ನವಿಲು. ಗುಡ್. ಹಾಗಾದರೆ ಇವೆಲ್ಲ ಇಲ್ಲಿ ಕಾಣ್ತಾ ಇರುವಂಥ ಈ ಎಲ್ಲ ಚಿತ್ರಗಳು ಇವೇನು ಹೇಳಿ ನೋಡೋಣ. ಪಕ್ಷಿಗಳು. ಸೂಪರ್. तो देखिए, पक्षी का पर्यायवाची शब्द हम क्या कहते हैं? चिड़िया. ಏನಂತ ಹೇಳ್ತೇವೆ? ಚಿಡಿಯಾ. ತೋ ಈಗ ನಾವು ಚಿಡಿಯಾ ರಾಣಿ. ಚಿಡಿಯಾ ರಾಣಿ ಎನ್ನುವಂತಹ ಒಂದು ವಿಡಿಯೋ ಕ್ಲಿಪ್ ನೋಡ್ಕೊಂಬರೋಣವ. ತಯಾರಿದ್ದಾನೆ? ಹಾಗಾದರೆ ನೋಡಿ ಒಂದು ವಿಡಿಯೋ ಕ್ಲಿಪ್. चुन चुन कर तुम दाना लाती, संग अपने बच्चों को खिलाती, डाल डाल तुम उड़ती रहती, कभी थकी ना पाई जाती, दुनिया तुम पर प्रेम लुटाती, चिड़िया रानी तुम कहलाती. चुन चुन कर तुम दाना लाती, संग अपने बच्चों को खिलाती, डाल डाल तुम उड़ती रहती, कभी थकी ना पाई जाती, दुनिया तुम पर प्रेम लुटाती, चिड़िया रानी तुम कहलाती. ಹಾಂ ಮಕ್ಕಳೇ, ಹೇಗಿತ್ತು ವಿಡಿಯೋ ಕ್ಲಿಪ್? ತುಂಬ ಚೆನ್ನಾಗಿತ್ತಾನೆ. ಚಿಡಿಯಾ ರಾಣಿ ಎಷ್ಟು ಚೆನ್ನಾಗಿ ತನ್ನ ಮಕ್ಕಳನ್ನು, ಆ ಪಕ್ಷಿ ತನ್ನ ಮಕ್ಕಳನ್ನು ಯಾವ ರೀತಿ ಸಾಕ್ತಾ ಇತ್ತು, ಆಹಾರವನ್ನು ಹೇಗೆ ಹುಡ್ಕೊಂಡು ಬಂತು ಅನ್ನೋದನ್ನು ತಾವು ಆ ವಿಡಿಯೋ ಕ್ಲಿಪ್ ಮೂಲಕ ನೋಡಿದ್ರಿ. आज जो आपको पढ़ाने जाने वाला कविता का नाम है चिड़िया. छठी कक्षा तृतीय भाषा हिंदी में चिड़िया कविता को आज हम पढ़ेंगे. ಹಾಂ, ಹಾಗಾದರೆ ಮಕ್ಕಳೇ, ಈಗ ನಾವು ಏನು ಮಾಡೋಣಪ್ಪ ಅಂದರೆ ಈ ಚಿಡಿಯಾ ಕವಿತೆಯನ್ನು ರಾಗವಾಗಿ ಇದನ್ನು ಹಾಡಿದಂತಹ ಒಂದು ವಿಡಿಯೋ ಕ್ಲಿಪ್ಪನ್ನು ನಾವೀಗ ನೋಡ್ಕೊಂಬರೋಣ. ಹೌದಾ? ತಾವು ರೆಡಿಯಾಗಿರ್ತಾನೆ? ನೋಡಿ ಎಷ್ಟು ಸುಂದರವಾಗಿ ಈ ಚಿಡಿಯಾ
ಕವಿತೆಯನ್ನು ಹಾಡಿದ್ದಾರೆ. ಆ ಹಾಡನ್ನು ತಾವು ಕೇಳೋಣವಾ? ಹಾಗಾದರೆ ಕೇಳಿ ಮಕ್ಕಳ, ಆಲಿಸಿ ತಾವು ಕೂಡ ಆ ಹಾಡಿನ ಜೊತೆಗೆ ತಾವು ಕೂಡ ಹಾಡ್ತಾ ಹೋಗಿ. ಓಕೆ? रंग बिरंगे पंखों वाली चिड़िया देखो आई, चू चू करके उड़ती, सबके मन को भाती। चिड़िया गाना गाती है, सुबह हमें जगाती है, पुर से उड़ जाती है, पुर से उड़ जाती है। काश में चिड़िया होती, आसमां में उड़ती, पेड़ की ढाल पर बैठ छू छू गाना गाती। रंग बिरंगे पंखों वाली चिड़िया देखो आई, छू छू करके उड़ती, सबके मन को भाती। ಹಾಂ ಮಕ್ಕಳೇ, ಹಾಡು ಎಷ್ಟು ಚೆನ್ನಾಗಿತ್ತಾನೆ, ಸೂಪರ್ ಆಗಿತ್ತಾನೆ. ಹಾಂ, ಅದೇ ಧಾಟಿಯಲ್ಲಿ ಅದೇ ಶೈಲಿಯಲ್ಲಿ ಕೂಡ ತಾವು ಕೂಡ ಹಾಡನ್ನು ಹಾಡಿ. ಓಕೆ? ಈಗ ನಾನು ಒಂದೊಂದು ಪ್ಯಾರಾಗ್ರಾಫನ್ನು ಈಗ ನಾನು ಹಾಡ್ತಾ ಹೋಗ್ತೀನಿ, ಅದರ ಜೊತೆಯಲ್ಲಿ ನೀವು ಕೂಡ ಹಾಡು ಹೇಳಬೇಕು. ಓಕೆ? ಪ್ರಯತ್ನ ಮಾಡೋಣವಾ? ಹಾಡೋಣವಾ? ಹಾಗಾದರೆ ರೆಡಿಯಾಗಿರಿ. ಮೊದಲನೇ ಪ್ಯಾರಾಗ್ರಾಫನ್ನು ರೆಡಿಯಾಗಿರ್ತಾನೆ. ನಾನು ಮೊದಲು ಹಾಡು ಹೇಳ್ತಾ ಹೋಗ್ತೀನಿ, ನನ್ನ ಜೊತೆಗೆ ನೀವು ಕೂಡ ಹಾಡನ್ನು ಹೇಳಬೇಕು. ರಂಗ ಬಿರಂಗೆ पंखों वाली चिड़िया देखो आई, चूं चूं करके उड़ती, सबके मन को भाती। चिड़िया गाना गाती है, सुबह हमें जगाती है, फुर्र से उड़ जाती है, फुर्र से उड़ जाती है। काश मैं चिड़िया होती, आसमान में उड़ती, पेड़ की डाल पर बैठ चू चू गाना गाती. ಹಾಡು ಚೆನ್ನಾಗಿತ್ತಾನೆ. ಇದೇ ಶೈಲಿಯಲ್ಲಿ ನೀವು ಕೂಡ ಹಾಡನ್ನು ಹಾಡೋದನ್ನು ಪ್ರಯತ್ನಿಸಿ. तो आइए बच्चों, अब हम इस कविता का सार या सारांश को हम एक एक करके समझते जाएंगे. चिड़िया के मन में क्या है, चिड़िया क्या कर रही है, चिड़िया से क्या फ़ायदा है हमें, और उनका जीवन कैसे बीत रहा है, उसके बारे में देखेंगे. तो देखिए बच्चों, कविता का सारांश. रंग बिरंगे पंखों वाली चिड़िया देखो आई, चूं चूं करके उड़ती, सबके मन को भाती. ಹೌದಲ್ಲ ಮಕ್ಕಳೇ? ನೋಡಿ, ರಂಗ ಬಿರಂಗಿ ಅಂದರೆ ಬಣ್ಣ ಬಣ್ಣದ, ಪಂಕೋವಾಲಿ ಅಂದರೆ ರೆಕ್ಕೆಗಳು, ಬಣ್ಣ ಬಣ್ಣದ ರೆಕ್ಕೆಗಳುಳ್ಳಂತಹ ಚಿಡಿಯಾ. ಚಿಡಿಯಾ ಅಂದ್ರೇನು? ಪಕ್ಷಿ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತದೆ. ಬಣ್ಣ ಬಣ್ಣದ ರೆಕ್ಕೆಗಳಿರುವ ಪಕ್ಷಿ ಬಂತು ನೋಡಿ, ಚುಮ್ ಚುಮ್ ಎನ್ನುತ್ತಾ ಹಾರುತ್ತೆ, ಎಲ್ಲರ ಮನಸ್ಸಿಗೆ ಇಷ್ಟವಾಗುತ್ತೆ. ಸಬಕೆ ಮನ್ಕೋ ಭಾತಿ ಅಂದರೆ ಎಲ್ಲರ ಮನಸ್ಸಿಗೆ ಅಚ್ಚಿ ಲಗ್ತಿ ಹೇ, ಇಷ್ಟವಾಗ್ತದೆ. ನೋಡಿ, ನೀವು ನೋಡ್ತೀರಿ, ಯಾವುದಾದ್ರೂ ಒಂದು ಸುಂದರವಾದಂಥ ಒಂದು ಪಕ್ಷಿ ಹಾಡ್ತಾ ಇದ್ದರೆ ಅದರ ಪಾರಿವಾಳ ಆಗಿರ್ಬೋದು, ಗಿಣಿ ಆಗಿರ್ಬೋದು, ಚಿಕ್ಕ ಚಿಕ್ಕ ಗುಬ್ಬಚ್ಚಿಗಳಾಗಿರ್ಬೋದು. ನಿಮ್ಮ ಮನೆಯಲ್ಲಿ ಗುಬ್ಬಚ್ಚಿಗಳಿದ್ದರೆ ಅದನ್ನು ಹಿಡಿಯೋದಕ್ಕೆ ಹೋಗ್ತೀರಾ, ಆಟ ಆಡ್ತೀರಾ, ಹೌದಾನೆ? ಅದಕ್ಕಾಗಿ ನೋಡಿ, ಕನ್ನಡದಲ್ಲಿ ಕೊಟ್ಟಿದ್ದೀನಿ ಮಕ್ಕಳ. ಬಣ್ಣ ಬಣ್ಣದ ರೆಕ್ಕೆಗಳಿರುವ ಪಕ್ಷಿ ಬಂತು ನೋಡಿ, ಚುಮ್ ಚುಮ್ ಎನ್ನುತ್ತಾ ಹಾರುತ್ತೆ, ಎಲ್ಲರ ಮನಸ್ಸಿಗೆ ಇಷ್ಟವಾಗುತ್ತೆ. ಈಗ ನೆಕ್ಸ್ಟ್ ಪ್ಯಾರಾಗ್ರಾಫ್ ನೋಡೋಣವಾ? ಹಾಗಾದ್ರೆ ನೋಡಿ, ನೆಕ್ಸ್ಟ್ ಪ್ಯಾರಾಗ್ರಾಫ್ಗೆ ಹೋಗೋಣ. चिड़िया गाना गाती है, सुबह हमें जगाती है, फुर्र से उड़ जाती है, फुर्र से उड़ जाती है. ನೋಡಿ, ಅದನ್ನು ಕನ್ನಡ ಅನುವಾದ ನೋಡಿ ಇಲ್ಲಿ. ಪಕ್ಷಿಯು ಹಾಡನ್ನು ಹಾಡುತ್ತೆ, ಮುಂಜಾನೆ ನಮ್ಮನ್ನು ಎಬ್ಬಿಸುತ್ತೆ, ಫುರ್ರ್ ಅಂತ ಎಂದು ಹಾರಿ ಹೋಗುತ್ತೆ. ನೋಡಿ, ಚಿಡಿಯಾ ಅಂದರೆ ಪಕ್ಷಿ, ಅದು ಗಾನ ಅಂದ್ರೇನು? ಹಾಡು. ಗಾತಿ ಅಂದರೆ ಹಾಡನ್ನು ಹಾಡುತ್ತೆ. ಮತ್ತು ಅಷ್ಟೆಲ್ಲ ಸುಬಹ ಅಂದರೆ ಸವೇರ, ಬೆಳಗ್ಗೆ. ಬೆಳಗ್ಗೆ ಅದೇನು ಮಾಡ್ತದಪ್ಪ ಅಂದ್ರೆ ಹಮೆ ಜಗಾತಿ ಚಿಲಿಪಿಲಿ ನಾದಗಳಿಂದ ಆ ಪಕ್ಷಿಗಳ
ಚಿಲಿಪಿಲಿ ನಾದಗಳಿಂದ ನಮ್ಮನ್ನೆಲ್ಲರನ್ನ ಏನು ಮಾಡ್ತದೆ, ಅದು ಎಬ್ಬಿಸ್ತದೆ, ನಮ್ಮನ್ನೆಲ್ಲ ಎಬ್ಬಿಸ್ಬಿಡ್ತದೆ. ಮತ್ತು ಅಷ್ಟೇ ಅಲ್ಲ, ಹೇಗೆ ಹಾರು ಹೋಗ್ಬಿಡ್ತದೆ, ಪುರ್ರ ಅಂಥೇಳಿ ಅದು ಹಾರು ಹೋಗ್ಬಿಡ್ತದೆ. ಹೌದಲ್ಲ ಮಕ್ಕಳೇ? ಅರ್ಥ ಆಯ್ತಾ ಇದು? ನೋಡಿ, ಚಿಡಿಯಾ ಗಾನಾ ಗಾತಿ ಹೇ ಸುಬಹ ಮೇ ಜಗಾತಿ ಹೇ ಫುರ್ರ ಸೆ ಉಡ ಜಾತಿ ಹೇ. ಪಕ್ಷಿಯು ಹಾಡನ್ನು ಹಾಡುತ್ತೆ, ಮುಂಜಾನೆ ನಮ್ಮನ್ನು ಎಬ್ಬಿಸುತ್ತೆ, ಫುರ್ರೆಂದು ಹಾರಿ ಹೋಗುತ್ತೆ. ಅರ್ಥ ಆಯ್ತಲ್ಲ ಮಕ್ಕಳೇ? ಬೆಳಗ್ಗೆ ಎದ್ದ ತಕ್ಷಣ ಬೆಳಗ್ಗೆ ಆ ಪಕ್ಷಿಗಳು ತನ್ನ ಚಿಲಿಪಿಲಿ ನಾದಗಳಿಂದ ಅದು ಹಾಡನ್ನು ಹೇಳ್ತದೆ, ಜೊತೆಯಲ್ಲಿ ನಮ್ಮನ್ನೆಲ್ಲರನ್ನ ಜಾಗೃತವಾಗಿ ಮಾಡ್ತದೆ. ಬೆಳಗ್ಗೆ ಎಲ್ಲ ಪಕ್ಷಿಗಳು ಚಿಲಿಪಿಲಿ ನಾದವನ್ನು ಕೇಳಿಬಿಟ್ಟವಪ್ಪ ಅಂದ್ರೆ ನಾವೇನಾಗ್ಬಿಡ್ತೇವೆ, ಎಚ್ಚರ ಆಗಿಬಿಡ್ತೇವೆ. ಹೌದಾ? ಆವಾಗ ಮತ್ತೆ ಅದು ಫುರ್ ಅಂತ ಅದು ಹಾರಿ ಹೋಗುತ್ತೆ. ಅರ್ಥ ಆಯ್ತಾ ನಮಗಿದು? ಅರ್ಥ ಆಯ್ತಾ ಮಕ್ಕಳೇ? ಹಾಗಾದರೆ ಮುಂದಿನ ಸಾಲುಗಳನ್ನು ನೋಡೋಣ. ಕಾಶ ಮೈ ಚಿಡಿಯಾ ಹೋತಿ आसमान में उड़ती, पेड़ की डाल पर बैठ ಚೂ ಚೂ ಗಾನ ಗಾತಿ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಕಾಶ್ಮೈ, ಕಾಶ್ ಅಂದ್ರೇನು? ಒಂದು ವೇಳೆ ನಾನು ಪಕ್ಷಿಯಾಗಿದ್ದರೆ, ಆಸ್ಮಾನ್ ಮೇ ಉಡತಿ. ಆಸ್ಮಾನ್ ಅಂದ್ರೇನು? ಆಕಾಶ. ಆಸ್ಮಾನ್ ಕಾ ಮತ್ಲಬ್ ಕ್ಯಾ ಹೈ? ಆಕಾಶ, ಅಂಬರ. ನಾನು ಒಂದು ವೇಳೆ ಪಕ್ಷಿಯಾಗಿದ್ದರೆ ಆಕಾಶದಲ್ಲಿ ಹಾರ್ತಾ ಇದ್ದೆ. ಪೇಡಕಿ ಡಾಲ ಪರ ಬೇಟ್ ಅಂದರೆ, ಪೇಡ್ ಅಂದ್ರೇನು? ಮರ. ಮರ ಗಿಡಗಳ ರೆಂಬೆ ಮೇಲೆ ಕುಳಿತುಕೊಂಡು, ಗಿಡದ ರೆಂಬೆ ಮೇಲೆ ಕುಳಿತುಕೊಂಡು ಚೂ ಚೂ ಗಾನ ಗಾತಿ. ನಾನು ಹೇಗೆ ಹಾಡ್ತಿದ್ದೆ? ಚೂ ಚೂ ಹಾಡನ್ನು ಹಾಡ್ತಿದ್ದೆ. ಇಲ್ಲಿ ಕನ್ನಡ ನೋಡಿ ಮಕ್ಕಳ. ಒಂದು ವೇಳೆ ನಾನು ಪಕ್ಷಿಯಾಗಿದ್ದರೆ ಆಕಾಶದಲ್ಲಿ ಹಾರುತ್ತಿದ್ದೆ, ಗಿಡದ ರೆಂಬೆಯ ಮೇಲೆ ಕುಳಿತು ಚೂ ಚೂ ಹಾಡನ್ನು ಹಾಡುತ್ತಿದ್ದೆ. ಹೇಗನ್ನಿಸ್ತಾ ಇದೆ? ಅರ್ಥ ಆಯ್ತಲ್ಲ ನಿಮಗೆ? ಹೀಗೆಲ್ಲ ನೀವೆಲ್ಲ ಯೋಚನೆ ಮಾಡ್ತಾ ಇರ್ತೀರ. ನಾನು ಪಕ್ಷಿಯಾಗಿದ್ದರೆ ಆಕಾಶದಲ್ಲಿ ಹಾರಾಡ್ತಾ ಇರ್ತಿದ್ದೆ. ನಮ್ಮ ಮನಸ್ಸಿಗೆ ಭಾವನೆಗಳು ಬರ್ತವೆ, ನಾನು ಹಾರಬೇಕು, ಅದರ ಹಾಗೆ ಮೀನಿನ ಹಾಗೆ ಈಜಬೇಕು. ಹೌದಾನೆ? ಇವತ್ತು ಮನುಷ್ಯ ಹಕ್ಕಿಯಾಗಿ ಹಾರ್ತಾ ಇದ್ದಾನೆ, ಮೀನಿನ ಹಾಗೆ ಈಜ್ತಾನೂ ಇದ್ದಾನೆ. ಹೌದಲ್ವ ಮಕ್ಕಳ? ಅದಕ್ಕಾಗಿ ನೋಡಿ, ನಮ್ಗೆ ಅನೇಕ ಭಾವನೆಗಳು ಬರ್ತಾವೆ. ಹमें कुछ ना कुछ मन को आता है, क्योंकि अगर मैं चिड़िया होती तो आसमान में उड़ती और पेड़ की हर डाल पर बैठकर मैं भी गाना गाती. ಈ ರೀತಿ ಅನೇಕ ಪ್ರಶ್ನೆಗಳು ನಮ್ಮ ಮನದಲ್ಲಿ ಹುಟ್ಕೋತಾವೆ ಮಕ್ಕಳೇ. ಆಸ್ಮಾನ್ ಅಂದರೆ ಆಕಾಶ, ಡಾಲ್ ಅಂದ್ರೇನು? ರೆಂಬೆ. ಹೌದಾ? ಪೇಡ್ ಅಂದ್ರೇನು? ಗಿಡ ಅಂತ ನಾವು ಹೇಳ್ಬೋದು. ಓಕೆ ಮಕ್ಕಳ? ಅರ್ಥ ಆಯ್ತಾ ತಾನೆ? ಗಾನ ಅಂದರೆ ಹಾಡು, ಗಾತಿ ಅಂದರೆ ಹಾಡನ್ನು ಹಾಡ್ತಿದ್ದೆ ಅಂತ. ಹಾಗಾದರೆ ಮಕ್ಕಳೇ, ಈಗ ನಾವು ಏನು ಮಾಡೋದಪ್ಪ ಅಂದರೆ ಅಭ್ಯಾಸದ ಪ್ರಶ್ನೆಗಳಿಗೆ. अब हम क्या करेंगे? आपके अभ्यास के प्रश्न आपको दे रहा हूँ. जल्दी जल्दी से आप अपना किताब उठाइए और पेन लीजिए, आप इसे लिख लीजिए. ಮಕ್ಕಳೇ, ಈಗ ನೀವು ಪುಸ್ತಕವನ್ನು ತೆಗೆದುಕೊಳ್ಳಿ, ನೋಟ್ಬುಕ್ಕನ್ನು ತೆಗೆದುಕೊಂಡು ನಾನು ಹೇಳುವಂಥ ಈ ಪ್ರಶ್ನೆಗಳಿಗೆ ನೀವು ಅದಕ್ಕೆ ಸರಿಯಾದಂತಹ ಉತ್ತರವನ್ನು ಬರೀಬೇಕು. ಆಯಿತಾ? ಹಾಗಾದರೆ ನಿಮಗೆ ಪ್ರಶ್ನೆಗಳನ್ನು ಹೇಳ್ತೀನಿ ನೋಡಿ. ಮೊದಲನೆಯ ಪ್ರಶ್ನೆ, ಚಿಡಿಯಾ ಕ್ಯಾ ಗಾತಿ ಹೇ. ಮೊದಲನೇ ಪ್ರಶ್ನೆ ಸರಿಯಾಗಿ ಬರ್ಕೊಳ್ಳಿ ಮಕ್ಕಳ. ಚಿಡಿಯಾ ಕ್ಯಾ ಗಾತಿ ಹೇ. ಎರಡನೇ ಪ್ರಶ್ನೆ, ಚಿಡಿಯಾ ಕಿಸ್ಕೆ ಮನ್ ಕೋ ಭಾತಿ ಹೇ. ಮೂರನೇ ಪ್ರಶ್ನೆ, ಚಿಡಿಯಾ ಆಸ್ಮಾನ್ ಮೇ ಕ್ಯಾ ಕರ್ತಿ ಹೇ. ಅರ್ಥ ಆಯ್ತಾ? ಈಗ ಬೇಗ ಬರೆದುಕೊಂಡ್ರ ಪ್ರಶ್ನೆಗಳನ್ನು? ಹಾಗಾದರೆ ಈಗ ಒಂದೊಂದಾಗಿ ಒಂದೊಂದು ಪ್ರಶ್ನೆಗಳಿಗೂ ಕೂಡ ತಾವು ಸರಿಯಾದಂತಹ ಉತ್ತರವನ್ನು ನೀಡಬೇಕು ಮಕ್ಕಳ. ಓಕೆ? ಹಾಗಾದರೆ ಮೊದಲನೇ ಪ್ರಶ್ನೆಗೆ ಉತ್ತರ ಗೊತ್ತಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಯಾಕಂದರೆ ಮೊದಲನೇ ಸಾಲಿನಲ್ಲೇ ಇದೆ ಅದು. ಮೊದಲನೇ ಪ್ಯಾರಾಗ್ರಾಫ್ನಲ್ಲಿ ನೀವು ನೋಡಿದ್ದೀರಾ. ಚಿಡಿಯಾ ಕ್ಯಾ ಗಾತಿ ಹೇ, ಬತಾओ ಬಚ್ಚೋ. ಹೇಳಿ ಮಕ್ಕಳ, ಚಿಡಿಯಾ ಕ್ಯಾ ಗಾತಿ ಹೇ. ಉತ್ತರ ಹೇಳಿ ನೋಡೋಣ. ಹಾಂ, ಚಿಡಿಯಾ ಗಾನ ಗಾತಿ ಹೇ. ಬಾ, ಸೂಪರ್, ತುಂಬ ಸೊಗಸಾಗಿ ಹೇಳಿದ್ರ ಮಕ್ಕಳ. ಓಕೆ, ಈಗ ಎರಡನೇ ಪ್ರಶ್ನೆ ರೆಡಿಯಾಗಿದೆ ತಾನೆ. ಚಿಡಿಯಾ ಕಿಸ್ಕೆ ಮನ್ ಕೋ ಭಾತಿ ಹೇ. ಅರ್ಥ ಆಯ್ತಾ? ಚಿಡಿಯಾ ಕಿಸ್ಕೆ ಮನ್ ಕೋ ಭಾತಿ ಹೇ. ಹೇಳಿ ನೋಡೋಣ ಮಕ್ಕಳ ಉತ್ತರ. ಹಾಂ ಹೇಳಿ. ಸೂಪರ್, ಚಿಡಿಯಾ ಸಬ್ಕೆ ಮನ್ ಕೋ ಭಾತಿ ಹೇ. ಪಕ್ಷಿ ಎಲ್ಲರ ಮನಸ್ಸಿಗೆ ಇಷ್ಟವಾಗುತ್ತೆ. ಹಾಗಾದರೆ ಮೂರನೇ ಪ್ರಶ್ನೆಗೆ ಉತ್ತರ, ಚಿಡಿಯಾ ಆಸ್ಮಾನ್ ಮೇ ಕ್ಯಾ ಕರ್ತಿ ಹೇ. ಅರ್ಥ ಆಯ್ತಾ ಮಕ್ಕಳು ಈ ಪ್ರಶ್ನೆ ನಿಮಗೆ? ಪಕ್ಷಿಯು ಆಕಾಶದಲ್ಲಿ ಏನು ಮಾಡ್ತದೆ? ಆಸ್ಮಾನ್ ಮೇ ಕ್ಯಾ ಕರ್ತಿ ಹೇ. ಹೇಳಿ ನೋಡೋಣ.
हाँ ಶಬಾಸ್, ಚಿಡಿಯ ಆಸ್ಮಾನ್ ಮೇ ಉಡ್ತಿ ಹೇ. ಚಿಡಿಯ ಏನು ಮಾಡ್ತದೆ, ಆಕಾಶದಲ್ಲಿ ಅದು ಹಾರ್ತದೆ. ಸೂಪರಾಗಿ ಭಾಗವಹಿಸಿದ್ರೆ ಮಕ್ಕಳ. ಈ ಮೌಖಿಕ ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ಕೊಟ್ಟಿದ್ದೀರಾ. ಈಗ ನೋಡಿ, ಈಗ ನೆಕ್ಸ್ಟ್ ಎರಡನೆಯ ಅಭ್ಯಾಸದ ಪ್ರಶ್ನೆ ಕಡೆಗೆ ನಾವು ಗಮನ ಹರಿಸೋಣ ಮಕ್ಕಳೇ. ಪಹಲಾ ಪ್ರಶ್ನೆ ಹೈ ಚಿಡಿಯಾ ಕೈಸಿ ಹೈ. पहला प्रश्न है चिड़िया कैसी है. दूसरा प्रश्न है चिड़िया हमें कब जगाती है. चिड़िया हमें कब जगाती है. और तीसरा प्रश्न है चिड़िया कहाँ पर बैठती है. समझ गए ना बच्चों. इन 3 प्रश्नों का उत्तर आप लिखना चाहिए. ಮಕ್ಕಳೇ, ಈ 3 ಪ್ರಶ್ನೆಗಳು ನಿಮ್ಮ ಪುಸ್ತಕದಲ್ಲಿರುವಂಥ ಪ್ರಶ್ನೆಗಳನ್ನೇ ಇಲ್ಲಿ ಕೊಡಲಾಗಿದ್ದೆ. ನೀವು ಇದನ್ನು ಸರಿಯಾಗಿ ನೋಡಿ ಇದಕ್ಕೆ ಉತ್ತರವನ್ನು ಬರೆಯಿರಿ. ಮೊದಲನೆಯ ಪ್ರಶ್ನೆಗೆ ಉತ್ತರ ನೆನಪು ಮಾಡ್ಕೊಂಡು ಹೇಳಿ ಮಕ್ಕಳ. ಚಿಡಿಯಾ ಕೈಸಿ ಹೇ ಹೇಳಿ ನೋಡೋಣ. ಹಾಂ, ಸೂಪರಾಗಿ ಹೇಳಿದ್ರಿ. ಚಿಡಿಯಾ ರಂಗ ಬಿರಂಗಿ ಪಂಕೋವಾಲಿ ಹೇ. ಸೂಪರ್ ಮಕ್ಕಳ. ಅದೇ ರೀತಿ ಎರಡನೇ ಪ್ರಶ್ನೆ ಚಿಡಿಯಾ ಹಮೆ ಕಬ್ ಜಗಾತಿ ಹೇ ಹೇಳಿ ನೋಡೋಣ. ಹಾಂ, ನೀನು ಹೇಳಪ್ಪ. ಹಾಂ, ಸೂಪರ್, ಹೇಳಪ್ಪ, ಗುಡ್. ಚಿಡಿಯಾ ಹಮೆ ಸುಬಹ ಜಗಾತಿ ಹೇ. ಸುಬಹ ಅಂದ್ರೇನು, ಬೆಳಗ್ಗೆ, ಮುಂಜಾನೆ. ಓಕೆ. ಚಿಡಿಯಾ ಕहाँ पर बैठती है. ಚಿಡಿಯಾ ಕहाँ पर बैठती है. ಪಕ್ಷಿ ಎಲ್ಲಿ ಕೂತ್ಕೊಳ್ತದೆಯಪ್ಪ ಹೇಳೋ ನೋಡೋಣ. ಸೂಪರ್, ಚೆನ್ನಾಗಿ ಹೇಳಿದ್ರ ಮಕ್ಕಳ. ಚಿಡಿಯಾ ಪೇಡ್ ಕಿ ಡಾಲ್ ಪರ್ बैठती है. ಡಾಲ್ ಅಂದ್ರೇನು, ರಂಬೆ. ಅಂದರೆ ಮರದ ರಂಬೆ ಮೇಲೆ ಏನು ಕುಂದಿರ್ತದೆ, ಪಕ್ಷಿ ಕುಂತಿದೆ. ತುಂಬ ಅತ್ಯುತ್ತಮವಾಗಿ ನೀವು ಈ ಅಭ್ಯಾಸದ ಪ್ರಶ್ನೆಯಲ್ಲಿ ಭಾಗವಹಿಸಿದ್ರ ಮಕ್ಕಳೇ. ಹಾಗಾದರೆ ಮುಂದಿನ ಪ್ರಶ್ನೆ ಕಡೆಗೆ ನಾವು ಹೋಗೋಣವಾ. ಹಾಗಾದ್ರೆ ನೋಡಿ, ಸಹಿ ಶಬ್ದ ಬರೋ ಅಂದರೆ ಬಿಟ್ಟ ಸ್ಥಳವನ್ನು ಕೊಡಲಾಗಿದೆ. ಇಲ್ಲಿ ಸರಿಯಾದಂತಹ ಶಬ್ದವನ್ನು ನೀವು ಅಲ್ಲಿ ತುಂಬಬೇಕು. ಓಕೆ. सही शब्द आपको यहाँ पर लिखना चाहिए. जो कविता में जो आए हुए बीच में जो रिक्त स्थान दिया गया है, उस रिक्त स्थान पर आप सही शब्दों को लिखना चाहिए. ओके, समझ गया ना. तो देखिए, अच्छा, तो पहला प्रश्न है सबके डैश को भाती है. दूसरा प्रश्न है फुर्र से डैश जाती है. तीसरा प्रश्न है काश में डैश होती तो आसमान में उड़ती. समझ गए ना बच्चों. याद कीजिए, सोचिए, कविता को एक बार दोहराइए. ಮಕ್ಕಳೇ, ನೆನಪು ಮಾಡ್ರಿ. ಪದ್ಯದ ಸಾಲಿನಲ್ಲಿ ಬಂದಂಥ ಒಂದೊಂದು ಈ ಬಿಟ್ಟ ಸ್ಥಳಗಳನ್ನು ತಾವು ಅದನ್ನು ತುಂಬಬೇಕು. ಮೊದಲನೆಯ ಬಿಟ್ಟ ಸ್ಥಳಕ್ಕೆ ಉತ್ತರ ನೆನಪಿದೆ ತಾನೇ, ಸಬ್ಕೆ ಡ್ಯಾಶ್ ಕೋ ಭಾತಿ. ಇದಕ್ಕೆ ಸರಿಯಾದ ಉತ್ತರ ಹೇಳಿ ನೋಡೋಣ ಮಕ್ಕಳೇ. ಸೂಪರ್, ಸಬ್ಕೆ ಮನ್ ಕೋ ಭಾತಿ. ಮನ್ ಅಂದರೆ ಮನಸ್ಸು. ಎಲ್ಲ ಈ ಪಕ್ಷಿ ಎಲ್ಲರ ಮನಸ್ಸಿಗೆ ಏನಾಗ್ತದೆ, ಇಷ್ಟವಾಗ್ತದೆ. ಈಗ ಎರಡನೇ ಪ್ರಶ್ನೆ ಫುರ್ರಸೆ ಡ್ಯಾಶ್ ಜಾತಿ ಹೇ ಹೇಳಿ ನೋಡೋಣ. ಹಾಂ, ಸೂಪರ್, ಸರಿಯಾಗಿನೇ ಹೇಳಿದ್ರಿ. ಉಡ್ ಜಾತಿ ಹೇ. ಸರಿಯಾದ ರೀತಿಯೇ ಹೇಳಿದ್ರಿ ಮಕ್ಕಳ. ಫುರ್ರಸೆ ಉಡ್ ಜಾತಿ ಹೇ. ಈಗ ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಹೇಳಿ ಮಕ್ಕಳ. ಕಾಶ್ ಮೈ ಡ್ಯಾಶ್ ಹೋತಿ ತೋ ಆಸಮಾನ್ ಮೇ ಉಡತಿ. ನೆನಪಾತಾ? ಒಂದು ವೇಳೆ ನಾನು ಡ್ಯಾಶ್ ಆಗಿದ್ದರೆ ಆಕಾಶದಲ್ಲಿ ಹಾರುತ್ತಿದ್ದೆ. ನೆನಪಾಯ್ತಾ? ಹೇಳಿ ನೋಡೋಣ ಹಾಗಾದರೆ. ಓ, ಸೂಪರ್ ಆಗಿ ಹೇಳಿದ್ರಿ ಮಕ್ಕಳ. ಚಿಡಿಯಾ, ಒಂದು ವೇಳೆ ನಾನು ಪಕ್ಷಿ ಆಗಿದ್ದರೆ ಆಕಾಶದಲ್ಲಿ ಹಾರ್ತಿದ್ದೆ. ಸೂಪರ್ ಮಕ್ಕಳ, ವೆರಿ ಗುಡ್. ತುಂಬ ಚೆನ್ನಾಗಿ ಭಾಗವಹಿಸ್ತಾ ಇದ್ದೀರಾ. ಅದೇ ರೀತಿ ಈಗ ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗೋಣವಾ. ಹಾಂ, ಚಿತ್ರ ದೇಕರ್ ಪಕ್ಷಿಯೋ ಕಿ ಬೋಲಿ ಸಮझो. ಈಗ ನೀವೇನು ಮಾಡಬೇಕು, ಇಲ್ಲಿ ಪಕ್ಷಿಗಳ ಚಿತ್ರವನ್ನು ಕೊಟ್ಟಿದ್ದೇನೆ. ಬೋಲಿ ಅಂದರೆ ಅವು ಹೇಗೆ ಕೂಗ್ತಾವೆ, ಅವರ ಮಾತು. ಬೋಲಿ ಅಂದ್ರೇನು, ಮಾತು. ಪಕ್ಷಿಗಳ ಮಾತನ್ನು ನೀವು ಹೇಳಬೇಕು. ನೋಡಿ, ಮೊದಲನೆಯ ಚಿತ್ರ ಕಾಣ್ತಾ ಇದೆ ತಾನೇ ಮಕ್ಕಳೇ. ಪಹಲಾ ಚಿತ್ರ, ದೂಸರಾ ಚಿತ್ರ. ಈಗ ನಿಮ್ಮ ಪಾಠದಲ್ಲಿ ಬಂದಿರುವಂಥ ಚಿತ್ರಗಳನ್ನೇ ನೀವು ಬೇಕಾದ್ರೆ ನಿಮ್ಮ ಪುಸ್ತಕಗಳನ್ನು ನೋಡ್ಕೊಳ್ಳಿ. ಅವು ಹೇಗಿದೆ, ಹೇಗೆ ಅದರ ಮಾತಿರ್ತದೆ ಅನ್ನೋದನ್ನು ಹೇಳಿ. ಮೊದಲನೆಯ ಚಿತ್ರ ಏನು, ಕೌವಾ. कौवा की बोली कैसी होती है. कौवा क्या किस तरह से बोलता है, बताओ बच्चे, याद करो. बहुत बढ़िया समझा. काओ 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 करता है. कौवा किस तरह से करता है, काओ काओ काओ. बोला ना, और एक बार बताओ. कौवा किस तरह से करता है, बोलता है.
शाबाश, बहुत बढ़िया। अब दूसरा चित्र किसका है देखेंगे। हाँ, तोता। ತೋತಾ ಅಂದರೆ ಗಿಣಿ. ಗಿಣಿ ಹೇಗೆ ಮಾತಾಡ್ತದೆಯಪ್ಪ ನೋಡಿ. ಟೇ ಟೇ ಕರ್ತಾ ಹೇ. ಗಿಣಿ ಹೇಗೆ ಹೇಳ್ತದೆ, ಟೇ ಟೇ ಅಂತ ಹೇಳ್ತದೆ. तो देखिए तोता किस तरह से बोलता है। शाबाश, बहुत बढ़िया। तो देखिए और तीसरा चित्र है कबूतर. कबूतर ಅಂದರೆ ಪಾರಿವಾಳ. ಈಗ ಪಾರಿವಾಳದ ಮಾತನ್ನು ಕೇಳೋಣವಾ. ಹಾಂ, ನೋಡಿ ಕೇಳಿಸ್ಕೊಳ್ರಿ ಹೇಗಿರ್ತದೆ ಅಂತ. ಗುಟ್ಟರಗು 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 ಗುಟ್ಟರಗು. ಪಾರಿವಾಳ ಹೇಗೆ ಕೂಗ್ತದೆ. ಶಬಾಸ್, ತುಂಬ ಚೆನ್ನಾಗಿ ಹೇಳಿದ್ರ ಮಕ್ಕಳೇ. ಈಗ ಮುರ್ಗ. ಮುರ್ಗ ಅಂದರೆ ಹುಂಜ. ಹುಂಜದ ಮಾತನ್ನು ಕೇಳೋಣವಾ. ಹಾಂ, ನೋಡಿ ಹಾಗಾದರೆ ಹೇಗಿರ್ತದೆ ನೋಡಿ. ಕುಕ್ಕುಡುಕ್ಕು ಕುಕ್ಕುಡುಕ್ಕು ಕುಕ್ಕುಡುಕ್ಕು. ಹೌದು ತಾನೆ. ನೀವು ಹುಂಜ ಹೇಗೆ ಕೂಗ್ತದೆ ಅನ್ನೋದು ಕೇಳಿದಿರ್ತಾನೆ. ಹೇಗೆ ಕೂಗ್ತದೆ ಹೇಳಿ ಹುಂಜ. ಶಬಾಸ್, ಸರಿಯಾದ ರೀತಿಯಿಂದ ಹೇಳಿದ್ರ ಮಕ್ಕಳೇ. ಈಗ ಈಗ ಕೊನೆಯ ಚಿತ್ರ ಯಾವುದು, ಕೋಯಲ್. ಕೋಯಲ್ ಅಂದ್ರೇನು, ಕೋಗಿಲೆ. ಈಗ ಕೋಗಿಲೆ ಹೇಗೆ ಕೂಗ್ತದೆ. ಕೋಗಿಲೆ ಕಿಸ್ ತರ ಕೂಗ್ತಿ ಹೇ, ಕುಹು 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 ಕುಹು. ಕೋಗಿಲೆ ಎಷ್ಟು ಇಂಪಾಗಿ, होता कोगिले क्या करते। बहुत बढ़िया बच्चों, आप लोगों ने इन बोलियों को अच्छी तरह से आप लोगों ने पहचाना। चित्र के साथ चित्र में आए हुए सभी पक्षियों का जो बोली को आप लोगों ने समझा है, आप भी क्या करना चाहिए, कौवा, तोता, कबूतर, मुर्गा, कोयल जैसे बोली निकालनी है ना बच्चों, समझ गए ना आप। अब हम क्या करेंगे, अगले प्रश्न की तरफ आप हम बढ़ेंगे। अब है पर्यायवाची शब्द लिखिए। अब कौन सा प्रश्न है, पर्यायवाची शब्द लिखना चाहिए आप लोगों को, यहाँ पर दिया गया। पहला शब्द है चिड़िया, दूसरा आसमान, तीसरा सुबह और चौथा है पेड़। इनको पर्यायवाची शब्द अंदरे मಕ್ಕಳೇ ಸಮನಾರ್ಥಕ ಶಬ್ದಗಳು। ಚಿಡಿಯಾ, ಚಿಡಿಯಾಗಿ ಇನ್ನೊಂದು ಏನು ಪದ ಹೇಳ್ತಾರೆ ಹಿಂದಿಯಲ್ಲಿ ಅನ್ನೋದನ್ನು ತಾವು ಹೇಳಬೇಕು। ಓಕೆ, ಅರ್ಥ ಆಯ್ತಾ? ಹಾಗಾದ್ರೆ ನೋಡಿ, ಚಿಡಿಯಾ, ಚಿಡಿಯಾಗೆ ಪಕ್ಷಿ ಅಂತ ಕರೀತಾರೆ, ಚಿಡಿಯಾಗೆ ಏನಂತ ಕರೀತಾರೆ, ಪಕ್ಷಿ ಅಂತ ಹೇಳಿ ಕೂಡ ಕರೀತಾರೆ। ಇನ್ನೊಂದು ಪಂಚಿ, ಅರ್ಥ ಆಯ್ತಪ್ಪ? ಚಿಡಿಯಾ, ಪಕ್ಷಿ, ಪಂಚಿ ಅಂತ ಆಯಿತು। ನೆಕ್ಸ್ಟ್ ಆಸ್ಮಾನ್, ಈಗ ಆಸ್ಮಾನ್ಗೆ ಏನಂತ ಕರೀತಾರೆ ನೋಡಿ, ಆಕಾಶ, ಆಸ್ಮಾನ್ಗೆ ಆಕಾಶ ಅಂತ ಹೇಳ್ತೀವಿ। ಮತ್ತಿನ್ನೊಂದು अंबर, ओके। अब सुबह, हाँ, सवेरा, सुबह ಏನಂತಾರೆ ಸವೇರಾ ಅಂತ ಹೇಳ್ತಾರೆ। ಇನ್ನೊಂದು ಪ್ರಾತಃ, ಪ್ರಾತಃ ಕಾಲ ಅಂತ ಹೇಳಿ ಹೇಳ್ತಾರೆ। ಹಾಗೆ ನಾಲ್ಕನೇ ಪ್ರಶ್ನೆ ಪೇಡ್, ಹೌದಾನೆ, ಪೇಡ್ಗೆ ವೃಕ್ಷ ಅಂತ ಕರೀತಾರೆ। ಮತ್ತು ಇನ್ನೊಂದು ಪದ ಯಾವುದು, ತರು। ಓಕೆ, ತುಂಬ ಅತ್ಯುತ್ತಮವಾಗಿ ಪರ್ಯಾಯವಾಚಿ ಶಬ್ದವನ್ನು ಯಾವ ರೀತಿ ಬರೀಬೇಕು ಅನ್ನೋದನ್ನು ನೀವು ತಿಳ್ಕೊಂಡ್ರಿ। ಮೊದಲದು ಚಿಡಿಯಾ, ಪಕ್ಷಿ, ಪಂಚಿ, ಆಸ್ಮಾನ್, ಆಕಾಶ್, ಅಂಬರ್, ಸುಬಹ, ಸವೇರಾ, ಪ್ರಾತಃ, ಪೇಡ್, ವೃಕ್ಷ, ತರು। ವೆರಿ ಗುಡ್ ಮಕ್ಕಳ। ಈಗ ಹಾಗಾದರೆ ಮುಂದಿನ ಪ್ರಶ್ನೆ ಕಡೆಗೆ ಹೋಗೋಣವಾ? ಹಾಂ, ಸಮझो और पूरा करो। ಮೊದಲು ಇದನ್ನು ಅರ್ಥ ಮಾಡ್ಕೊಳ್ಳಿ, ಅದಾದ ನಂತರ ಇದನ್ನು ಪೂರ್ಣಗೊಳಿಸಿ। ನೋಡಿ, रंग बिरंगे डैश डैश देखो आई, चिड़िया गाना डैश डैश हमें जगाती है, फुर्र से उड़ डैश। ಅರ್ಥ ಆಯ್ತಾ? ಇದನ್ನು ಅರ್ಥ ಮಾಡ್ಕೊಳ್ಳಿ ಮತ್ತು ಇದಕ್ಕೆ ಸರಿಯಾಗಿ ಪದವನ್ನು ಬರೀರಿ। ಇನ್ನೊಂದ್ಸಲ ಹೇಳಿ, ರಂಗ ಬಿರಂಗೆ ಡ್ಯಾಶ್ ಡ್ಯಾಶ್ ದೇಖೋ ಆಯಿ, चिड़िया गाना डैश डैश हमें जगाती है, फुर्र से उड़ डैश। ಅರ್ಥ ಆಯ್ತಪ್ಪ? ಈಗ ಮೊದಲಿಗೆ ರಂಗ ಬಿರಂಗಿ, ಅದ್ರ ಮುಂದೆ ಏನು ಬರಬೇಕು ಹೇಳಿ ನೋಡೋಣ। ಸೂಪರ್ ಆಗಿ ಹೇಳಿದ್ರಿ ಮಕ್ಕಳ, ಪಂಕೋವಾಲಿ, ಶಬಾಷ್, ರಂಗ ಬಿರಂಗಿ ಪಂಕೋವಾಲಿ। ಈಗ ನೋಡಿ, ಡ್ಯಾಶ್ ದೇಖೋ ಆಯಿ, ಹಾಂ ಹೇಳಿ ಹೇಳಿ, ಸೂಪರಾಗಿ ಹೇಳಿದ್ರಿ ಮಕ್ಕಳ, ಚಿಡಿಯಾ ದೇಖೋ ಆಯಿ, ತುಂಬ ಚೆನ್ನಾಗಿ। ಹಂಗಾರೆ ಈಗ ನೀವು ಹೇಳ್ತಾ ಇರೋದು ನೋಡ್ತಾ ಇದ್ದರೆ ನಿಮಗೆ ಈ ಪದ್ಯ ಸಂಪೂರ್ಣವಾಗಿ ಅರ್ಥ ಆಗಿಬಿಟ್ಟಿದೆ ಅನ್ಕೋತಾ ಇದ್ದೀನಿ ಮಕ್ಕಳ।
ಹಾಗಾದ್ರೆ ನೋಡಿ ನೆಕ್ಸ್ಟ್, ಚಿಡಿಯಾ ಗಾನ ಡ್ಯಾಶ್. ನೆನಪು ಮಾಡಿ, ಸೂಪರಾಗಿ ಹೇಳಿದ್ರಿ, ಗಾತಿ ಹೇ. ಹಾಂ, ಚಿಡಿಯಾ ಗಾನ ಗಾತಿ ಹೇ, ಡ್ಯಾಶ್ ಹಮೇ ಜಗಾತಿ ಹೇ. ಅಲ್ಲೇನು ಬರಬೇಕು? ಹಾಂ, ಸುಬಹ ಹಮೇ ಜಗಾತಿ ಹೇ. ಸುಬ ಅಂದರೆ ಬೆಳಗ್ಗೆ ಪಕ್ಷಿ ಹಾಡನ್ನು ಹಾಡುತ್ತೆ, ಬೆಳಗ್ಗೆ ನಮ್ಮನ್ನು ಎಬ್ಬಿಸ್ತದೆ. ಈಗ ನೋಡಿ ಕೊನೆಯದು, ಫುರ್ಸೆ ಉಡ ಡ್ಯಾಶ್. ಡ್ಯಾಶಲ್ಲಿ ಏನು ಬರಬೇಕು ಹೇಳಿ ನೋಡೋಣ. ಹಾಂ, ಫುರ್ಸೆ ಉಡ ಜಾತಿ ಹೇ. ಸೂಪರಾಗಿ ಹೇಳಿದ್ರಿ ಮಕ್ಕಳ. ಹಾಗಾದ್ರೆ ಇನ್ನೊಂದ್ಸಲ ಹೇಳ್ಬಿಡೋಣ. ರಂಗ ಬಿರಂಗೆ ಪಂಕವಾಲಿ ಚಿಡಿಯಾ ದೇಕೋ ಆಯಿ, ಚಿಡಿಯಾ ಗಾನಾ ಗಾತಿ ಹೇ, ಸುಬಹ ಹಮೇ ಜಗಾತಿ ಹೇ, ಫುರ್ಸೆ ಉಡ ಜಾತಿ ಹೇ. ಸೂಪರಾಗಿ ಹೇಳಿದ್ರ ಮಕ್ಕಳೇ, ತುಂಬ ಅತ್ಯುತ್ತಮವಾಗಿ ಹೇಳಿದ್ರ ಮಕ್ಕಳ. ಇದನ್ನು ಸರಿಯಾಗಿ ಈ ರೀತಿ ಬಿಟ್ಟ ಸ್ಥಳಗಳನ್ನು ಪದ್ಯದ ಮಧ್ಯದಲ್ಲಿ ಬಿಟ್ಟ ಸ್ಥಳಗಳನ್ನು ತುಂಬ್ರಿ ಅಂತ ಹೇಳಿದಾಗ ಅದನ್ನು ಯೋಚನೆ ಮಾಡಿಕೊಂಡು ಹಾಡಿನ ಮುಂದೆ ಏನು ಬರಬೇಕು ಅನ್ನೋದನ್ನು ತಿಳ್ಕೊಂಡು ಅದನ್ನು ಬರಿಬೇಕು. ತಾವು ಕೂಡ ತುಂಬ ಅತ್ಯುತ್ತಮವಾಗಿ ಈ ಕ್ರಿಯಾಕಲಾಪದಲ್ಲಿ ಈ ಪ್ರಶ್ನೆಗಳಲ್ಲಿ ನೀವು ಭಾಗವಹಿಸ್ತಾ ಇದ್ದೀರ ಮಕ್ಕಳೇ. ಹಾಗಾದರೆ ಮುಂದಿನ ಹಂತಕ್ಕೆ ಹೋಗೋಣವಾ. ಮುಂದಿನ ಹಂತ ಗೃಹ ಕಾರ್ಯ. ಗೃಹ ಕಾರ್ಯ ಅಂದ್ರೇನು? ಹೋಮ್ ವರ್ಕ್ ಕೊಡ್ತಾ ಇದ್ದೀನಿ ಮಕ್ಕಳ ನಿಮಗೆ. ಇನ್ ಪ್ರಶ್ನೋं का उत्तर लिखिए. ಈ ಪ್ರಶ್ನೆಗಳಿಗೆ ಸರಿಯಾದಂಥ ಉತ್ತರವನ್ನು ತಾವು ಬರೀಬೇಕು. ಹಾಗಾದರೆ ನೋಡಿ, ಮೊದಲನೆಯ ಪ್ರಶ್ನೆ ಏನಂತ, ಯದಿ ತುಮ್ ಚಿಡಿಯಾ ಹೋತೆ ತೋ ಕ್ಯಾ ಕರ್ತೆ. ಒಂದು ವೇಳೆ ತಾವುಗಳು ಪಕ್ಷಿಯಾಗಿದ್ದರೆ ಏನು ಮಾಡ್ತಿದ್ರಪ್ಪ? ಪದ್ಯದಲ್ಲಿ ಪಕ್ಷಿ ಆಗಿದ್ರೆ ಏನಾಯಿತು ಅಂತ ಅವ್ರು ಹೇಳಿದ್ದಾರೆ. ಒಂದು ವೇಳೆ ನೀವೇ ಪಕ್ಷಿಯಾಗಿದ್ದರೆ ಏನು ಮಾಡ್ತಾ ಇದ್ರಿ ಅನ್ನೋಂಥ ಒಂದು ಪ್ರಶ್ನೆ. ಹಾಗಾದ್ರೆ ನೋಡಿ ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡಿ, ತುಮಾರೆ ಪ್ರಿಯ ಪಕ್ಷಿಕೆ ಬಾರೆ ಲಿಖಿ. ಈಗ ನಿಮಗೂ ಕೂಡ ಅನೇಕ ಪಕ್ಷಿಗಳ ಬಗ್ಗೆ ಇಷ್ಟ ಇರ್ತವೆ. ನಿಮಗೆ ಪ್ರಿಯವಾದಂಥ ಪಕ್ಷಿ ಬಗ್ಗೆ ನೀವೇ ಬರೀಬೇಕು. ಹಾಡು ಬರೀರಿ, ಆ ಪಕ್ಷಿಗಳ ಮಾಹಿತಿ ಬರೀರಿ, ಸ್ಟೋರಿ ಬರೀರಿ. ನಿಮ್ಗೆ ಇಷ್ಟವಾದಂತಹ ಪಕ್ಷಿ ಬಗ್ಗೆ ಏನಾದರೂ ಬರೀಬೇಕು. ಓಕೆ, ಎರಡು ಪ್ರಶ್ನೆಗಳು ನೆನಪಿಟ್ಕೊಳ್ಳಿ. ಯದಿ ತುಮ್ ಚಿಡಿಯಾ ಹೋತೆ ತೋ ಕ್ಯಾ ಕರ್ತೆ. ಒಂದೇ ಪ್ರಶ್ನೆ. ಮೊದಲನೆಯ ಪ್ರಶ್ನೆ ಏನು? ಒಂದು ವೇಳೆ ನೀವು ಪಕ್ಷಿಯಾಗಿದ್ದರೆ ಏನು ಮಾಡ್ತಿದ್ರಿ. ಎರಡನೇ ಪ್ರಶ್ನೆ, ತುಮಾರೆ ಪ್ರಿಯ ಪಕ್ಷಿಕೆ ಬಾರೆ ಮೇ ಲಿಖಿಯೇ. ನಿಮಗೆ ಇಷ್ಟವಾದಂಥ ಯಾವುದಾದ್ರೂ ಇಷ್ಟವಾದಂಥ ಪಕ್ಷಿ ಬಗ್ಗೆ ನೀವು ಬರೆದು ಈ ಗೃಹ ಕಾರ್ಯವನ್ನು ನಿಮ್ಮ ಶಾಲಾ ಶಿಕ್ಷಕರಿಗೆ ತೋರಿಸ್ಬೇಕು. ಹೌದು ತಾನೇ? ನೀವು ಇದನ್ನೆಲ್ಲವನ್ನು ಈ ಗೃಹ ಕಾರ್ಯವನ್ನು ಬರೆದು ಯಾರು ತೋರಿಸ್ತೀರಾ? ನಿಮ್ಮ ಶಾಲೆ ಹಿಂದಿ ಅಧ್ಯಾಪಕರಿಗೆ ಇದನ್ನು ತೋರಿಸ್ತೀರಾ ಮಕ್ಕಳೇ. ಈಗ ನಾನು ಅನ್ಕೋತೀನಿ, ಇಷ್ಟು ಹೊತ್ತು ತಾವು ಚಿಡಿಯಾ ಎನ್ನುವಂಥ ಕವಿತೆಯನ್ನು ಶಾಂತ ರೀತಿಯಿಂದ ಕೂತ್ಕೊಂಡು ಇಷ್ಟೊತ್ತು ತಾವು ಕೇಳಿದ್ದೀರಾ. आप लोग अब तक इस चिड़िया कविता को अच्छी तरह से समझा है, ये मैं आशा करता हूँ कि आप लोगों को समझ में आया है. जो भी यहाँ क्रियाकलाप दिया गया था, उन क्रियाकलापों को आप क्या करना चाहिए? घर में बैठकर उसे लिखना चाहिए. लिखने के बाद आपके अध्यापक को देना चाहिए. ಮಕ್ಕಳೇ, ನಿಮಗೆ ಕೊಟ್ಟಂತಹ ಗೃಹ ಕಾರ್ಯಗಳಾಗಿರ್ಬೋದು ಮತ್ತು ಈ ಪದ್ಯದಲ್ಲಿ ಬರುವಂಥ ಅನೇಕ ಚಟುವಟಿಕೆಗಳಾಗಿರ್ಬೋದು, ಈ ಚಟುವಟಿಕೆಗಳನ್ನು ತಾವು ಚೆನ್ನಾಗಿ ಅದನ್ನು ಬರೆದು ತಮ್ಮ ಶಾಲೆಯ ಶಿಕ್ಷಕರಿಗೆ ಅದನ್ನು ನೀಡಬೇಕು. ನೀಡಿ ಕರೆಕ್ಷನ್ ಮಾಡಿಸ್ಕೋಬೇಕು, ತೋರಿಸ್ಬೇಕಂತ ಹೇಳ್ತಾ ಮತ್ತೊಂದು ಸಾರಿ ಎಲ್ಲರಿಗೂ ಒಳ್ಳೆಯದಾಗಲಿ. ತಾವು ಇದೇ ರೀತಿ ಚೆನ್ನಾಗಿ ಓದ್ತಾ ಇರ್ರಿ, ಹಿಂದಿಯನ್ನು ಕಲಿರಿ. सीखो किसी को सिखाते चलो, सीखो किसी को सिखाते चलो, दीप से दीप जलाते चलो, हिंदी भाषा को आप सीखते चलो, हिंदी भाषा को आप सीखते चलो. ಈ ಮಾತನ್ನು ಹೇಳ್ತಾ ನಿಮಗೆ ಈ ಪದ್ಯ ಚಿಡಿಯಾ ಈ ಕವಿತೆ ನಿಮಗೆ ಇಷ್ಟವಾಗಿದೆ ಅಂತ ಹೇಳ್ತಾ ನಾನು ಇಲ್ಲಿಗೆ ಸಮಾಪ್ತ ಮಾಡ್ತಾ ಇದ್ದೀನಿ. ನಮಸ್ತೆ ಬಚ್ಚೋ, ಸಭಿ ಕೋ ಧನ್ಯವಾದ.